ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಾಲೂರಿನ ಹುಡುಗಿ ರಕ್ಷಿತಾ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗೆ ನಡೀತೆ ಅಂದರೆ ನೋಡಿ, ಈ ಥರ ನನ್ನ ಡೇ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಫ್ರೆಂಡ್ಸ್, ಅವರಪ್ಪ ಮಲಗಿದ್ರಿ ಹೇಗೆ ಹೋಗ್ತಾ ಇದ್ದಾಳೆ, ಹಾಲಿಂದ ಹಿಡಿದು ಅವರಪ್ಪ ಗಂಟ ಹೋಗ್ತಾ ಇದ್ದಾಳೆ. ಪಪ್ಪ ಬೇಕಾ ನಿನ್ಕ? ಎಲ್ಲಿ ಪಪ್ಪ? ನೋಡಿ, ಅವರಪ್ಪ ನೈಟ್ ಬಾಡಿಗೆಗೆ ಹೋಗಿದ್ರು, ಏರ್ಪೋರ್ಟ್ಗೆ ಡ್ರಾಪ್ ಇದೆ ಅಂತ ಹೋಗಿದ್ರು, ಬಂದು ಮಲಗಿದ್ದಾರೆ ನೋಡಿ. ಅವ್ರ ಅಕ್ಕ ಮಲಗಿದ್ರೆ ಹೇಗೆ ಹೋಗಿದ್ದಾಳ ನೋಡಿ, ಎಬ್ಬಿಸ್ತಿದ್ದಾಳೆ. ಚಿಕ್ಕ ಮಗಳು ದೊಡ್ಡವಳು ನಮ್ಮ ಪಪ್ಪ ಅಂತ ಅವಳು ಬಿಡೋದಿಲ್ಲ. ಯಾರಮ್ಮ ಅದು? ನೋಡಿ ನೋಡಿ ಹೇಗೆ ಎಬ್ಬಿಸ್ತಿದ್ದಾಳು ನೋಡಿ. ನೋಡಿ ಫ್ರೆಂಡ್ಸ್, ಎತ್ಕೊಂಡಿದ್ದಾಳೆ ಅವರಪ್ಪ. ಇನ್ನಷ್ಟೇ ಫ್ರೆಂಡ್ಸ್, ನನ್ನ ಹತ್ರಕ್ಕೆ ಬರೋದಿಲ್ಲ ಇನ್ನು. ಮತ್ತು ಪಲಾವ್ ಮಾಡೋಣ ಅಂತೆಲ್ಲ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮ್ಮ ತಮ್ಮ ಏನು ತಿನ್ನೋದಿಲ್ಲ ನಾನ್ ವೆಜ್ಜು, ಅದಕ್ಕೆ ವೆಜ್ ಮಾಡೋಣ ಅಂದ್ಬಿಟ್ಟು ಎತ್ಕೊಂಡಿದ್ದೀನಿ. ಮನೇಲಿರೋ ತರಕಾರಿನ ಉಪಯೋಗಿಸ್ಕೊತಾ ಇದ್ದೀನಿ ನೋಡಿ. ನನ್ನ ಮಗಳಿಗೂ ಕ್ಯಾರೆಟ್ ಕಟ್ ಮಾಡಿಕೊಟ್ಟೆ, ಕಿಚನಲ್ಲೇ ಇದ್ದಾಳೆ. ಚಿಕ್ಕವಳು ಅವರಪ್ಪ ಹತ್ರ ಇದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಪಲಾವ್ ಎಲ್ಲ ಈಸ್ಕೊಬಂದೆ ಫ್ರೆಂಡ್ಸ್. ಡೈಲಿ ನಾನು ನಮ್ಮ ಅತ್ತೆಯವ್ರ ಮನೆಗೆ ಬರ್ತಾಯಿದ್ದೆ. ಬೇಗ ಮಾಡಿದೆ, 5 ನಿಮಿಷದಾಗ 10 ನಿಮಿಷದಲ್ಲೆಲ್ಲ ಮಾಡಾಕ್ದೆ ಫ್ರೆಂಡ್ಸ್. ಯಾಕಂದರೆ ನನ್ನ ತಮ್ಮ ಬೆಂಗಳೂರಿಗೆ ಹೋಗಬೇಕು ಎಲೆಕ್ಟ್ರಾನಿಕ್ ಸಿಟಿಗೆ ಅಂತ ಹೇಳ್ದ. ನನ್ನ ತಮ್ಮಗೂ ಹಾಕ್ಕೊಡ್ತಾ ಇದ್ದೀನಿ ನೋಡಿ. ಬಿಸಿ ಬಿಸಿ ಆಗಿದೆ, ಹೊಗೆ ಹೋಗ್ತಾ ಇದೆ. ಒಂದು ತಟ್ಟೆ ನಮ್ಮ ತಮ್ಮನಿಗೆ, ಇನ್ನೊಂದು ನಮ್ಮ ಯಜಮಾನ್ರಿಗೆ. ಉಪ್ಪಿನಕಾಯಿ ಹಾಕು ಅಂತ ಹೇಳಿದ್ರು, ಹಾಗೆ ಉಪ್ಪಿನಕಾಯಿ ಹಾಕ್ತೆ. ಇಬ್ರಿಗೂ ಹಾಕ್ಕೊಡ್ತಾ ಇದ್ದೀನಿ. ಇಬ್ಬರು ಡ್ಯೂಟಿಗೆ ಹೋಗ್ಬೇಕಲ್ವಾ, ಅದರಿಂದ. ಇದು ನನ್ನ ಮಗಳಿಗೆ. ಮತ್ತು ಮಿಷಿನ್ಗೆ ಬಟ್ಟೆ ಇತ್ತು ಫ್ರೆಂಡ್ಸ್, ಅದಕ್ಕೆ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ನೀರೆಲ್ಲ ಸೆಟ್ ಮಾಡ್ತಾ ಇದ್ದೀನಿ. ನಮ್ಮಮ್ಮನೂ ಇದ್ದಿದ್ದು ಸ್ವಲ್ಪ ಒಗ್ದಾಕಿದ್ರು, ಹ್ಯಾಂಡ್ ವಾಶ್ ಮಾಡಿದ್ರು. ನಾನು ಮಿಕ್ಕಿದ್ದು ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ಮಿಷಿನ್ಗೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನನ್ನ ಕೈಲಿ ಬಗ್ಗಿ ಎದ್ದೊಳಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು. ಅಮ್ಮ ಒಗಿಬೇಡ ಅಂತ ಹೇಳ್ತಾರೆ. ಸರಿ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಮಿಷಿನ್ಗೆ ಹಾಕ್ಬಿಡ್ತೀನಿ. ಅಮ್ಮನೂ ಸ್ವಲ್ಪ ಕಷ್ಟ, ಅವ್ರಿಗೂ ಬೆನ್ನಾಗೋದಿಲ್ಲ. ಅವ್ರಿಗೂ ಇರೋ ಮಿಷಿನ್ ಯೂಸ್ ಮಾಡ್ಕೊಳೋದಿಲ್ಲ ನೋಡಿ. ಒಂದು ಸಲ ಹಾಕಿಕ್ದೆ, ಮತ್ತು ಇನ್ನೂ ಒಂದು ರೋಲ್ ಇತ್ತು, ಜಾಸ್ತಿ ಬಟ್ಟೆಗಳಿತ್ತು, ಅದರಿಂದನೇ ಇನ್ನೂ ಒಂದು ಸತಿ ಹಾಕ್ತಾಯಿದ್ದೀನಿ. ನಮ್ಮಮ್ಮ ಮತ್ತು ಮ್ಯಾಂಗೋ ತಂದಿದ್ದರು. ನಮ್ಮ ಯಜಮಾನ್ರು ಊರಿಗೆ ಹೋಗಿದ್ರು, ಅಲ್ಲಿಂದ ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ದಾರೆ ಮ್ಯಾಂಗೋಸು. ಅದ್ರಿಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತಿಂದರೆ ಬಾಯಲ್ಲಿ ನೀರು ಉರುತ್ತೆ. ಸಖತ್ತಾಗಿತ್ತು, ಚೆನ್ನಾಗಿತ್ತು ನೋಡಿ. ಮತ್ತು ನಾವು ಮಾತ್ರ ತಿಂದರೆ ಏನು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ನಮ್ಮ ಮಗಳು ಸ್ಕೂಲ್ಗೆ ಹೋಗ್ತಾರಲ್ಲ, ಅಲ್ಲಿಗೂ ಎತ್ಕೊಂಡೋಗಿ ಎಲ್ಲರಿಗೂ ಚಿಕ್ಕದಾಗಿ ಪೀಸಿಗೆ ಕಟ್ ಮಾಡಿ ಎಲ್ಲರಿಗೂ ಕೊಟ್ಟಿದ್ದೀನಿ ನೋಡಿ. ನನ್ನ ಚಿಕ್ಕ ಮಗಳು ಆಟಾಡ್ತಾ ಇದ್ದಾಳೆ. ಮತ್ತು ಮಧ್ಯಾಹ್ನ ನಮ್ಮ ಯಜಮಾನ್ರಿಗೆ ಬಿರಿಯಾನಿ ಮಾಡಿದ್ದೆ ಫ್ರೆಂಡ್ಸ್. ಅವರು ಡ್ಯೂಟಿಗೆ ಹೋಗಬೇಕು ಇನ್ನು ಅಂತ ಹೇಳಿದ್ರೆ, ಅದ್ರಿಗೆ ಡ್ಯೂಟಿಗೆ ಹೋಗಲಿ ಅಂತ ಮಾಡಿದೆ. ಮಧ್ಯಾಹ್ನ ನನ್ನ ತಮ್ಮ ಮಗಳನ್ನೂ ಕರ್ಕೊಬಂದುಬಿಟ್ಟೆ, ಅವಳಿಗೂ ಹಾಕ್ಕೊಟ್ಟೆ. ತಿಂತಾಯಿದ್ದಾಳೆ. ಇವತ್ತು ಸ್ಕೂಲ್ಗೆ ಎತ್ಕೊಂಡೋಗಿ ಕೊಟ್ಟಿಲ್ಲ, ಮನೆಗೆ ಕರ್ಕೊಬಂದೆ ನೋಡಿ. ನಾನು ಊಟ ಮಾಡೋಣ ಅಂತ ಕೂತ್ಕೊಂಡಿದ್ರೆ ನನ್ನ ಮಗಳು ಎತ್ಕೊ ಅಂತ ಹೇಳ್ಬಿಟ್ಟು ಸೋಫಾ ಮೇಲೇ ಎಕ್ತಾಳೆ ನೋಡಿ. ಹೇಗೆ ಎಕ್ತಾಳೋ. ಇನ್ನೂ 6 ತಿಂಗಳು ಫ್ರೆಂಡ್ಸ್, ಅವಳಿಗೆ ಇನ್ನೂ ಕಂಪ್ಲೀಟ್ ಆಗಿಲ್ಲ 6 ತಿಂಗಳೂ. ಈಗ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ತಾನೇ 6 ತಿಂಗಳಿಗೆ ಬಿದ್ದಿದೆ, 4ನೇ ತಾರೀಕು ಬಿದ್ದಿರೋದು ನೋಡಿ. ಹಾಗೆ ಎದ್ದು ನಿಂತ್ಕೊಳ್ಬೇಕು, ಓಡಾಡಬೇಕು ಅಂತ ಅವಳಿಗೆ ಆಸೆ ನೋಡಿ. ಹೇಗೆ ನಿಂತ್ಕೊತಾಳೋ, ಸೋಫಾನೇ ಹಿಡ್ದು ನಿಂತ್ಕೊತಾಳೆ. ಮತ್ತು ಸ್ನಾನ ಮಾಡಿಸಿ ಮಗುಗೆ ರೆಡಿ ಮಾಡಿ ಮಲಗಿಸಿದ್ದೀನಿ, ಜೋಲಿದಲ್ಲಿ ಹಾಕಿದ್ದೀನಿ. ನನ್ನೇ ನೋಡ್ತಾ ಇದ್ದಾಳೆ ನೋಡಿ. ವೀಡಿಯೋ ಮಾಡೋದು ನೋಡಿಬಿಟ್ಲು, ಅದಕ್ಕೆ ಅಳ್ತಾ ಇದ್ದಾಳೆ. ಅವಳು ವೀಡಿಯೋ ಮಾಡೋದು ನೋಡಿದ್ರೆ ಅವಳು ಕಾಣಿಸ್ಬೇಕು, ಅವಳು ಹ್ಞೂ ಅಂತ ಹೇಳ್ಬೇಕು ನೋಡಿ. ಅವಳ ಕಡೆ ತಿರುಗಿಸಿಲ್ಲ ನಾನು ನೋಡಿ. ತಿರುಗಿಸ್ದಾಗ ಸೈಲೆಂಟಾಗಿರ್ತಾಳೆ, ನನ್ನ ಕಡೆ ತಿರುಗಿಸ್ದಾಗ ಅಳ್ತಾಳೆ ನೋಡಿ. ನೋಡಿ ಹೇಗೆ ನೋಡ್ತಿದ್ದಾಳೋ. ಮತ್ತು ಸಂಜೆ ಆಯಿತು, ಸರಿ ಮಾಡೋಣ ಅಂತ ಮಾಡಿದ್ದೀನಿ. ನಮ್ಮಮ್ಮ ಈಚೆ ಎತ್ಕೊಂಡಿದ್ರು ನೋಡಿ, ಕರ್ಕೊಬರ್ತಾ ಇದ್ದಾರೆ. ನಮ್ಮ ಅತ್ತೆ ಅವ್ರು ಬಂದಿದ್ರು ಅಂತ ಮಾತಾಡ್ತಾ ಇದ್ದಾರೆ. ಅಂದರೆ ನಮ್ಮಮ್ಮ, ಅವ್ರ ಅಣ್ಣ, ಅವರು ಮಿಸಸ್ ಬಂದಿದ್ದರು, ಅವ್ರ ಜೊತೆ ಮಾತಾಡ್ತಾಯಿದ್ರು. ಸರಿ, ಈಗ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಖುಷಿಯಾಗಿರ್ತಾಳೆ, 1-2 ತುತ್ತಿಗೆ ಅಳ್ತಾಳೆ, ಮತ್ತು ಮಾಮೂಲಿಯಾಗಿ ನಗ್ನಗ್ತಾ ಸೈಲೆಂಟಾಗಿ ಆಗೋಗ್ತಾಳೆ. ಹಾಗೆ ನನ್ನ ಮಗಳು ಟೇಸ್ಟ್ ಸಿಗೋವರೆಗೂ, ಟೇಸ್ಟ್ ಸಿಕ್ಕಿದ್ಮೇಲೆ ಸೈಲೆಂಟಾಗಿ ಆಗ್ತಾಳೆ.
ನೋಡಿ ಬಟ್ಟೆ ಕಟ್ಕೊತೀನಿ ಫ್ರೆಂಡ್ಸ್, ಯಾಕಂದರೆ ಮತ್ತೆ ಬಟ್ಟೆ ಎಲ್ಲ ಗಲೀಜಾಗಿ ಹೋಗುತ್ತೆ, ಸರಿ ಎಲ್ಲ ಮಾಡ್ಕೊತಾಳೆ ಅಂದ್ಬಿಟ್ಟು ಲೈಟಾಗಿ ಬಟ್ಟೆ ಕಟ್ಕೊಂಡ್ಬಿಡ್ತೀನಿ ನಾನು ಕತ್ತಿಗೆ. ಮತ್ತು ನಮ್ಮಮ್ಮ ನೋಡಿ ಎಲೆಡಿಕೆ ತೊಟ್ಟೆ ಅಂತಾರಲ್ವ, ಬಿಲ್ಲದ ಎಳೆದು ಅದಿಕ್ಕಿದ್ದಾಳೆ ಬಾಯಿ ಒಳಗಡೆ. ಏನಾದರೂ ಕೇಳಿದ್ರೆ ಬಾಯಿ ಚೆನ್ನಾಗಿ ತಿರುಗುತ್ತೆ ಅಂತ ಹೇಳ್ತಾರೆ, ಎಷ್ಟು ಹೇಳಿದ್ರು ಕೇಳೋದಿಲ್ಲ. ನೋಡಿ ತೆಗೆದು ಬಿಸಾಕ್ದೆ, ನೋಡಿ ಆಟಾಡ್ತಾ ಇದ್ದಾಳೆ, ಆ ಕಡೆ ತಿರ್ಕೊತಾ ಇದ್ದಾಳೆ, ಇನ್ನೆಲ್ಲಿ ತಿರ್ಗಿಸ್ಬಿಡ್ತೀನಿ ಅಂದ್ಬಿಟ್ಟು. ನೋಡಿ ನೋಡಿ ನನ್ನ ಮಗಳು ಕೋಪ ಮಾಡ್ಕೊಂಡಿದ್ದಾಳೆ. ಯಾಕೆ ಅಂದ್ರೆ ಬಂದಿರೋದು ನನ್ನ ಮಗಳನ್ನ ಎತ್ಕೊಂಡಿದ್ದಾರೆ, ಅದಕ್ಕೆ ಕೋಪ ಬಂದ್ಬಿಟ್ಟಿದೆ ಅವಳಿಗೆ. ಎತ್ಕೊಂಡಿಲ್ಲ ಅಂತ ಕೋಪ. ನಮ್ಮಮ್ಮ ಯಾರ ಜೊತೆನೂ ಮಾತಾಡ್ಬಾರ್ದು, ಯಾರ ಮಕ್ಕಳನ್ನ ಎತ್ಬಾರ್ದು ಫ್ರೆಂಡ್ಸ್. ಅವಳು ಮಾತ್ರ ಎತ್ಕೊಳ್ಬೇಕು, ಅವಳು ಮಾತ್ರ ಮುದ್ದು ಮಾಡಬೇಕು. ಬರಲ್ಲ ನೀನು ಅದ್ರಿಗೆ ಅವಳಿಗೆ ಆ ಥರ ಬರಲ್ಲ. ನೀನು ಮತ್ತೆ ಯಾರಮ್ಮಮ್ಮ, ನೀನು ಯಾರಮ್ಮಮ್ಮ ಅಂತ ಕೇಳ್ತಾಳೆ. ನಮ್ಮಮ್ಮ ಅಂದ್ರೆ ಸೈಲೆಂಟ್ ಆಗಿರ್ತಾಳೆ, ಇಲ್ಲಾಂದ್ರೆ ಗಲಾಟೆ ಮಾಡ್ತಾಳೆ. ನೋಡಿ ಕೋಪ ಮಾಡ್ಕೊಂಡು ಹೋಗಿ ಕುತ್ಕೊಂತಾಳೆ ದೂರ. ಬೇಡ ಅಲ್ಲಿ ಹೋಗಿ ನಿಂತ್ಕೊಂಡಿದ್ಯಾ, ಕೇಳಿದ್ರು ಅಷ್ಟೇ ಬರೋದಿಲ್ಲ. ನೀನು ಯಾರಮ್ಮಮ್ಮ ಅಂತ ಕೇಳ್ತಾಳೆ. ಎಷ್ಟೋ ಹೊತ್ತಿಂದ ನಮ್ಮಮ್ಮ ತಿನ್ನಿಸ್ತಾ ಇದ್ನಲ್ವಾ, ಅದ್ರಗೋಸ್ಕರ ಮಗಳನ್ನ ಎತ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಅವಳ ಜೊತೆಲೇ ಇರ್ತಾ ಇದ್ರು ನಮ್ಮಮ್ಮನೂ. ಯಾರು ತಿಂದಿದ್ದು? ನೀನೇ ಅನ್ನ ಚೆಲ್ಲಿದೆ ಅಂತ ತೋರಿಸ್ತಾ ಇದ್ದಾಳೆ ಅವಳೆ. ನೀನ್ದಾನೆ ಬಿರಿಯಾನಿ ತಿಂದಿದ್ದು ಅವಳೆ ಚೆಲ್ಬಿಟ್ಟು ಈಗ ತೋರಿಸಿದಾಳೆ, ಅನ್ನ ಚೆಲ್ಲಿದ್ದಾರೆ ನೀನ್ದಾನೆ ಬಿರಿಯಾನಿ ತಿಂದಿದ್ದ ಅಂತ. ನಮ್ಮ ಯಜಮಾನ್ರು ಡ್ಯೂಟಿ ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಮಗುನ ಆಡಿಸ್ತಾ ಇದ್ದಾಳೆ, ಅದರಿಂದ ನೋಡಿ ಆಟಾಡಿಸ್ತಿದ್ದಾಳೆ. ಅವಳು ಬರ್ತಿರೋ ಕೋಪ ಮಾಡ್ಕೊಂಡು ನೀನು ಯಾರಮ್ಮಮ್ಮ ಬೇಜಾರಾಗುತ್ತೆ, ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್. ಇನ್ನು ಶುಕ್ರವಾರ ನೈಟ್ ಬರ್ದಿರ ಅಲ್ಲೇ ನಿಂತ್ಕೊಂಡಿದ್ದಾಳೆ, ಬರಲ್ವಾ? ಗಂಟ ಫೋನಲ್ಲೇ ಮಾತಾಡೋದು ನಾವು. ಡ್ಯೂಟಿ ಮಾತಾಡೋದಿಲ್ಲ, ಮನೆಗಿದ್ರು ನಡೆಯುತ್ತೆ ಅವ್ರದ್ದು. ಆದ್ರೆ ಡ್ರೈವರ್ಸ್ ಇದಾರಲ್ವಾ, ಅವರು ನೋಡ್ಕೊಳ್ಬೇಕು, ಮತ್ತೆ ಡ್ರಾಪ್ ಪಿಕಪ್ ಆಗ್ಬೇಕು ಅಂದ್ಬಿಟ್ಟು ಅವರು ಅಲ್ಲೇ ಹೋಗಿದ್ದು ಎಲ್ಲ ಸರಿಯಾಗಿ ಮಾಡ್ತಾರೆ. ಪಾಪ ಅವರು ಮಾಡ್ತಾರೆ, ಡ್ರೈವರ್ಸ್ ಮಾಡ್ತಾರೆ, ಮೋಸ ಮಾಡ್ಕೊಡ್ತಾರೆ ಪಾಪ. ಡ್ಯೂಟಿ ಫ್ರೆಂಡ್ಸ್ ಅವರು ಏನು ಮಾಡೋಕ್ಕಾಗೋದಿಲ್ಲ. ಅವರು ಎಲ್ಲ ಫ್ಯಾಮಿಲಿ ಮನೆ, ಇಬ್ರೇನೋ ಬ್ಯಾಚುಲರ್ ಇದ್ದಾರೆ ಅಷ್ಟೇ. ನೀನು ಯಾರ ಅಮ್ಮಮ್ಮ ಇದೆ ಅಂತ ಹೇಳಿದ್ಲ ನಮ್ಮಮ್ಮ, ಎತ್ಕೊಬ್ಬ ಅಂತ ಹೇಳ್ತಾ ಇದ್ದಾರೆ. ನಿನ್ನಮ್ಮನ ಬರ್ತಾ ಇದ್ದಾಳೆ ನನ್ನ ಮಗಳು. ನಿನ್ನಮ್ಮನ ನೋಡಿ ಮತ್ತೆ ಕೇಳ್ತಾ ಇದ್ದಾಳೆ, ನೀನಮ್ಮ ಹೇಳು ಅಂದ್ಬಿಟ್ಟು. ಅಮ್ಮ ನೀನು ಯಾರಮ್ಮ? ಯಾರಮ್ಮ ಹೇಳು. ನನ್ನಮ್ಮ ಅಲ್ಲ ನೀನು, ನನ್ನಮ್ಮ ಅಲ್ಲ ನೀನು. ಅಮ್ಮಮ್ಮ, ಬಂಗಾರಿ ಅಮ್ಮಮ್ಮ, ನಿನ್ನಮ್ಮ. ನೋಡಮ್ಮ, ನನ್ನಮ್ಮ ಅಂತೆ ನೋಡ. ನೋಡಿ ಫ್ರೆಂಡ್ಸ್, ಕೋಪ ಮಾಡ್ಕೊಂಡು ಮತ್ತೆ ಅಲ್ಲೇ ನಿಂತ್ಕೊಂಡ್ಲು. ನಿನ್ನ ಅಮ್ಮಮ್ಮ ನೋಡಿ, ಎತ್ಕೊಬರೋದಿಲ್ವಂತ ಅಲ್ಲೇ ಕುತ್ಕೊಬಿಟ್ಲು. ಎತ್ಕೊಬರಲ್ಲ, ಇಲ್ಲ ಎತ್ಕೊಬರಲ್ಲ. ಸರಿ, ನಿಮ್ಮಮ್ಮಮ್ಮನೆ ಎತ್ಕೊಬಾ. ನಿನ್ನಮ್ಮಮ್ಮ ಬಾ. ಸರಿ ಬಾ, ನಿಮ್ಮಮ್ಮನ ಮನೆ ಬಾ ಬಾ. ಓಕೆ, ನಿಮ್ಮಮ್ಮಮ್ಮನೆ ಧೃತಿ ಅವ್ರ ಅಮ್ಮಮ್ಮ. ಓಕೆನಾ? ಓಕೆನಾ? ಓಕೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳಿಗೆ ಎಣ್ಣೆ ಇಕ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಇಕ್ಕೋಕ್ಕಾಗಿಲ್ಲ, ಮಲಗಿಬಿಟ್ಲು. ಅದರಿಂದನೇ ನನ್ನ ಮಗಳಿಗೆ ಪ್ಯಾರಾಶೂಟ್ ಎಮ್ಮೆಲೆ ಇಕ್ಕೋದು. ಫಸ್ಟು ಕಾಯಿ ಸಿಗ್ತಾ ಇದ್ದೆ, 5 ತಿಂಗಳು ಎಳೆ ಮಕ್ಕಳಿಗೆ ಸುಳಿ ಇರುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಕಾಯಿಸ್ಕೊಡ್ತಾಯಿದ್ರು, ಅದನ್ನೇ ಇಕ್ತಾಯಿದ್ವಿ. ಈಗ ಕಾಯಿಸಲ್ಲ, ಹಾಗೆ ಇಕ್ತೀನಿ. ನನ್ನ ದೊಡ್ಡ ಮಗಳಿಗೂ ಹಂಗೆ ಕಾಯಿಸಿ ಇಕ್ತಾ ಇದ್ದೆ. ನನ್ನ ಮಗಳು ಮಾತಾಡ್ತಾಳೆ ನೋಡಿ, ಇವಳು ಮಾತಾಡ್ಬೇಕಂತೆ. ಏನು ಮಾಡೋದು, ಅವ್ರ ಅಕ್ಕ ಹತ್ರ ಪ್ಯಾರಾಶೂಟ್ ಮೇಲೆ ಎಣ್ಣೆ ಬಾಟ್ಲಿದೆ, ಅದರಿಂದ ನೋಡಿ ಅದು ಬೇಕು ಅಂದ್ಬಿಟ್ಟು ಆಡ್ತಾ ಇದ್ದಾಳೆ ಅಲ್ಲಿಗೆ ಹೋಗೋದಕ್ಕೆ. ನೋಡಿ ಕೊಡಲ್ವ ಅಮ್ಮಗೆ? ನೋಡಿ ನನ್ನ ದೊಡ್ಡ ಮಗಿನ್ನ ಅವಳಿಗಿನ್ನ ಇದು ಕೊಡಲ್ವ ಅಮ್ಮಗೆ? ಕೊಡ್ತೀಯ? ಓಹ್, ನಿಮ್ಮ ವಿಡಿಯೋ ತೋರಿಸೋದ್ರಿಗೆ ಕೊಡ್ತೀನಿ ಅಂತ ಇದ್ದಾಳೆ ಫ್ರೆಂಡ್ಸ್, ಇಲ್ಲಾಂದರೆ ಕೊಡ್ತಾ ಇದ್ದಿಲ್ಲ ಅವಳು. ಅಲ್ಲಮ್ಮ, ಅಕ್ಕಮ್ಮ ನಿನ್ಗೇನಾದ್ರು ಕೊಡ್ತಾಳಮ್ಮ? ಇಲ್ಲ ತಾನೆ? ಕೊಡ್ತೀನಿ ನೋಡಿ, ಹೇಳ್ತಾ ಇದ್ದಾಳೆ ಇಲ್ಲ ಅಂದ್ಬಿಟ್ಟು. ಈಗ